ನಿಮ್ಗೆ ಕೈ ಕಾಲೆಲ್ಲ ಜುಮ್ ಬರೋದು, ಹೊಟ್ಟಿ ಬರೋದು, ಇಲ್ಲ ಸುಸ್ತಾಗೋದು, ಮತ್ತೆ ಬಾಯಲ್ಲಿ ಹುಣ್ಣಾಗೋದು, ಅಲ್ಸರ್ ಆಗೋದು, ಮತ್ತೆ ಯಾವಾಗ್ಲೂ ನಿದ್ದೆ ಮಾಡಬೇಕು ಅನಿಸ್ತಾ ಇದ್ರೆ ನಿಮ್ಮ ಮೈಯಲ್ಲಿ ವಿಟಮಿನ್ ಬಿ12 ಕಡಿಮೆ ಆಗಿದೆ ಅಂತ ಅರ್ಥ. ಈ ವಿಟಮಿನ್ ಬಿ12 ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ DNA ಸಿಂಥಸಿಸ್ ಅಂದ್ರೆ ನಮ್ಮ DNA ಪ್ರೊಡಕ್ಷನ್ ಅಲ್ಲಿ, ಎರಡನೇದು ನಮ್ಮ ರಕ್ತ ಪ್ರೊಡಕ್ಷನ್ ಅಲ್ಲಿ, ಮೂರನೇದು ನಮ್ಮ ನರಗಳಿರ್ತಲ್ವಾ ಅದ್ರ ಮೇಲೆ ಒಂದು ಕವರ್ ಮಾಡುತ್ತೆ. ಅಂದ್ರೆ ನಮ್ಮ ಒಳಗಡೆ ಕಾಪರ್ ವೈರ್ ಇರುತ್ತೆ, ಅದ್ರ ಮೇಲೆ ಯಾವ ತರ ಈ ಪ್ಲಾಸ್ಟಿಕ್ ರಬ್ಬರ್ ಇರುತ್ತಲ್ವಾ ಆ ತರ ನಮ್ಮ ಮೆದುಳನ್ನ ನೋಡ್ಕೊಳ್ಳುತ್ತೆ. ಸೊ ಇದು ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ನಮ್ಮ ತಲೆ ಸುಸ್ತಾಗೋದು, ಕನ್ಫ್ಯೂಷನ್ ಆಗೋದು, ಮತ್ತೆ ಕೈಕಾಲೆಲ್ಲ ವೀಕ್ನೆಸ್ ಬರೋದು, ಮತ್ತೆ ನಿದ್ದೆ ಬಂದಂಗೆ ಆಗೋದು, ಮತ್ತೆ ಈಗಿನ ರಿಸರ್ಚ್ ಪ್ರಕಾರ ವಿಟಮಿನ್ ಬಿ12 ಕಡಿಮೆ ಆದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತಾನು ಬಂದಿದೆ. ಯಾರು ಮಾಂಸ ತಿನ್ನಲ್ಲ, ಯಾರು ಬರೀ ಸಸ್ಯಾಹಾರ ಇರ್ತಾರೆ ಅವ್ರಿಗೆ ಜಾಸ್ತಿ ಆಗುತ್ತೆ. ಎರಡನೇದು, ಯಾರು ಆಲ್ಕೋಹಾಲ್ ಕುಡಿತಿರ್ತಾರೆ, ಸಾರಾಯಿ ಕುಡಿತಿರ್ತಾರೆ ಅವ್ರಿಗೆ ಅಬ್ಸಾರ್ಪ್ಷನ್ ಆಗದೆ ಇವ್ರಿಗೆ ವಿಟಮಿನ್ ಬಿ12 ಕಡಿಮೆ ಆಗುತ್ತೆ. ಮೂರನೇದು, ಹೆಣ್ಮಕ್ಳು ಯಾರು ಸರಿಯಾಗಿ ಊಟ ಮಾಡಲ್ಲ ಅವ್ರಿಗೆ ಈ ತರ ತೊಂದರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ನಾವೇನ್ ತಿಳ್ಕೊಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಊಟದಲ್ಲಿ ನಾವು ಇದನ್ನ ತಗೋಬೇಕು. ಯಾರು ಊಟದಲ್ಲಿ ವೆಜಿಟೇರಿಯನ್ ತಿಂತಿರ್ತಾರೆ ಅವರು ಮಾತ್ರೆಗಳನ್ನ ತಗೋಬೇಕು. ಯಾರು ನಾನ್ ವೆಜಿಟೇರಿಯನ್ ತಿಂತಾರೆ ಅವರು ಹಾಲು, ಮೊಟ್ಟೆ, ಮತ್ತೆ ಚಿಕನ್, ಮಟನ್ ಮತ್ತೆ ಹಾಲಿನ ಪದಾರ್ಥಗಳನ್ನ ತಗೋಬಹುದು. ಇದ್ರ ಜೊತೆಗೆ ನೀವು ಯಾವಾಗಾದ್ರೂ ವಿಟಮಿನ್ ಬಿ12 ಕಡಿಮೆ ಇದೆಯೇ ಅಂತ ನಿಮಗೆ ಗೊತ್ತಾದ್ರೆ ಹತ್ತಿರದಲ್ಲಿರೋ ಡಾಕ್ಟರ್ನ ಹೋಗಿ ಭೇಟಿ ಆಗಬೇಕು. ನಿಮ್ಮ ಲೆವೆಲ್ ಚೆಕ್ ಮಾಡಿಸ್ಕೋಬೇಕು. ಆ ಲೆವೆಲ್ ಕಡಿಮೆ ಇತ್ತಂದ್ರೆ ಅದ್ರ ಇಂಜೆಕ್ಷನ್ಸ್, ಅದ್ರ ಮಾತ್ರೆ ಕೊಡ್ತಾರೆ. ಇಲ್ಲಾಂದ್ರೆ ನೀವು ಡಯಟಲ್ಲೇ ಕರೆಕ್ಷನ್ ಮಾಡ್ಕೋಬೇಕು. ಧನ್ಯವಾದ.